ಎಲ್ರಿಗೂ ನಮಸ್ಕಾರ. ಫಿನಾನ್ಸ್ ಮಾರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ತುಂಬ ಇಂಪಾರ್ಟೆಂಟ್ ಆಗಿರೋ ವಿಷಯದ ಜೊತೆ ಬಂದಿದ್ದೀನಿ. ಅಂದರೆ ಪ್ರತಿಯೊಬ್ಬರು ತಿಳ್ಕೊಳ್ಳೇಬೇಕಾದಂಥ ಒಂದು ವಿಷಯನ ತಗೊಂಡು ಬಂದಿದ್ದೀನಿ. ಏನು ಅಂತ ಯೋಚನೆ ಮಾಡ್ತಿದ್ದೀರಾ? ಎಮರ್ಜೆನ್ಸಿ ಫಂಡ್. ನೀವೇನಾದರೂ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ, ಆಮೇಲೆ ತಿಳಿಸ್ಕೊಡ್ತೀನಿ. ಎಮರ್ಜೆನ್ಸಿ ಫಂಡ್ ಅಂದರೆ ಏನು? ಹೆಸರಲ್ಲೇ ಇರೋ ಥರ ಎಮರ್ಜೆನ್ಸಿಗೋಸ್ಕರ ಎತ್ತಿಡೋ ಫಂಡ್ನೇ ಎಮರ್ಜೆನ್ಸಿ ಫಂಡ್ ಅಂತ ಕರಿತೀವಿ. ನೀವು ಕೇಳ್ಬೋದು, ಏನಕ್ಕೆ ಇದನ್ನು ಈ ರೀತಿ ಮಾಡ್ಕೋಬೇಕು, ಅದರಿಂದ ನಮ್ಗೆ ಏನು ಯೂಸ್ ಆಗುತ್ತೆ ಅಂತ. ಆ್ಯಕ್ಚುಲಿ ಎಮರ್ಜೆನ್ಸಿ ಫಂಡ್ ಅನ್ನೋದು ತುಂಬ ಇಂಪಾರ್ಟೆಂಟು, ತುಂಬ ಯೂಸ್ ಆಗುತ್ತೆ. ಅದು ಏನಕ್ಕೆ ಇಂಪಾರ್ಟೆಂಟು, ಹೆಂಗೆ ಯೂಸ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ಡೀಟೇಲಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಒಂದು ಸಿನಾರಿಯೋ ಎಕ್ಸ್ಪ್ಲೇನ್ ಮಾಡ್ತೀನಿ. ಯೋಚನೆ ಮಾಡಿ, ಸಡನ್ನಾಗಿ ನಿಮ್ಗೇನೋ ಕೆಲಸ ಉಂಟಾಯ್ತು, ಅಥವಾ ಸಡನ್ನಾಗಿ ನೀವೇನೋ ಸಣ್ಣದಾಗಿ ಬಿದ್ರಿ, ಕಾಲೇಟಾಗೋಯ್ತು. 2 ರಿಂದ 3 ತಿಂಗಳು ಕೆಲಸಕ್ಕೆ ಹೋಗೋಕ್ಕೆ ಆಗಿಲ್ಲ, ಎದ್ದೋಗೋಕ್ಕೆ ಆಗಿಲ್ಲ, ವರ್ಕ್ ಫ್ರಮ್ ಹೋಮ್ ಆಪ್ಷನ್ಸ್ ಕೂಡ ಇಲ್ಲ ನೀವು ಮಾಡೋ ಕೆಲಸದಲ್ಲಿ ಅನ್ಕೊಂಬಿಡಿ. ಹೆಂಗೆ ನಡೆಸ್ತೀರಾ ಮನೇನ? ಹೆಂಗೆ ಜೀವನ ಮಾಡ್ತೀರಾ? ಸಾಲ ಮಾಡ್ಕೊಂಡು ಅಂತ ಯೋಚನೆ ಮಾಡ್ತಿದ್ದೀರಾ? ಇಲ್ಲ, ಇದನ್ನೆಲ್ಲ ಟ್ಯಾಕಲ್ ಮಾಡಿ ಓವರ್ಕಮ್ ಮಾಡೋಕ್ಕೇ ನನ್ನ ಹತ್ರ ಒಂದು ಐಡಿಯಾ ಇದೆ. ಈ ಎಮರ್ಜೆನ್ಸಿ ಫಂಡ್ ಅನ್ನೋದು ಏನಕ್ಕೆ ಬೇಕು? ಎಮರ್ಜೆನ್ಸಿ ಎಕ್ಸ್ಪೆನ್ಸಸ್ನ ಮೀಟ್ ಮಾಡೋಕ್ಕೆ. ಎಮರ್ಜೆನ್ಸಿ ಎಕ್ಸ್ಪೆನ್ಸಸ್ ಅಂದ್ರೆ ಏನು? ಎಮರ್ಜೆನ್ಸಿ ಎಕ್ಸ್ಪೆನ್ಸಸ್ ಅಂದರೆ ಫಾರ್ ಎಕ್ಸಾಂಪಲ್ ನಿಮಗೆ ಸಣ್ಣದಾಗೆ ಏನೋ ಮೆಡಿಕಲ್ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಎಲ್ಲೋ ಸಡನ್ನಾಗಿ ಏನೋ ಬಿದ್ರಿ, ಏನೋ ಏಟಾಯಿತು, ಈ ರೀತಿ ಮೆಡಿಕಲ್ ಎಕ್ಸ್ಪೆನ್ಸಸ್ ಆಗಿರ್ಬೋದು. ಅಥವಾ ನಿಮ್ಗೆ ಕೆಲಸನೇ ಹೋಗ್ಬಿಡುತ್ತೆ ಅಂದ್ಕೊಳ್ಳಿ ಸಡನ್ನಾಗಿ, ಅಥವಾ ಸಡನ್ನಾಗಿ ನಿಮ್ಮ ಗಾಡಿ ಏನೋ ಕೆಟ್ಟೋಯ್ತು, ಕಾರು ಅಥವಾ ಬೈಕ್ ಆಗಿರ್ಬೋದು, ಅಥವಾ ಆಟೋ ಏನು ಯೂಸ್ ಮಾಡ್ತಿರ್ತೀರ ಅದಕ್ಕೆ ಎಕ್ಸ್ಪೆನ್ಸಸ್ ಆಗಿರ್ಬೋದು. ಸೊ ನಮಗೆ ಗೊತ್ತಿಲ್ಲದೇ, ನಮ್ಗೆ ಐಡಿಯಾ ಇಲ್ದೇ ಸಡನ್ನಾಗೆ ಬರೋವಂಥ ಎಕ್ಸ್ಪೆನ್ಸಸ್ನ ಎಮರ್ಜೆನ್ಸಿ ಎಕ್ಸ್ಪೆನ್ಸಸ್ ಅಂತೀವಿ. ಅಂದರೆ ಸಡನ್ನಾಗೆ ನಮಗೆ ಬೀಳುವಂಥ ಖರ್ಚನ್ನ ಎಮರ್ಜೆನ್ಸಿ ಎಕ್ಸ್ಪೆನ್ಸಸ್ ಅಂತೀವಿ. ಅದನ್ನು ಹೇಗೆ ನಾವು ಫೇಸ್ ಮಾಡೋದು? ಸಡನ್ನಾಗಿ ಏನೋ ಎಮರ್ಜೆನ್ಸಿ ಬಂದ್ಬಿಡ್ತು ಅಂದರೆ ನಾವು ಬ್ಯಾಂಕಲ್ಲಿ ಕೇಳೋದು, ಫ್ರೆಂಡ್ಸ್ ಹತ್ರ ಇಸ್ಕೊಳ್ಳೋದು, ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡೋದು, ಸಾಲ ಮಾಡಿಕೊಂಡು ಅದನ್ನು ಕ್ಲಿಯರ್ ಮಾಡಿಕೊಂಡು ಆಮೇಲೆ ಮತ್ತೆ ಅವ್ರಿಗೆ ಕೊಟ್ಬಿಡ್ಬೇಕು. ಸೊ ನಮ್ಗೆ ಎಮರ್ಜೆನ್ಸಿ ಬಂದರೂ ಕೂಡ ನಾವು ಸಾಲ ಮಾಡಿಕೊಂಡು ಇದರಲ್ಲೆಲ್ಲ ತಗ್ಲಾಕೋಬಾರ್ದು. ಅಂದರೆ ನಮ್ಮ ಹತ್ರ ಎಮರ್ಜೆನ್ಸಿ ಫಂಡ್ ಇರಬೇಕು. ಸೊ ಇದಕ್ಕೋಸ್ಕರನೇ ಎಮರ್ಜೆನ್ಸಿ ಫಂಡ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಕೇಳ್ಬೋದು, ಈ ಎಮರ್ಜೆನ್ಸಿ ಫಂಡ್ ಅನ್ನೋದು ಎಷ್ಟು ಸೇವ್ ಮಾಡಬೇಕು, ಅಥವಾ ಹೆಂಗೆ ಸೇವ್ ಮಾಡಬೇಕು, ಅಥವಾ ಯಾವ ರೀತಿ ಅದನ್ನು ಯುಟಿಲೈಸ್ ಮಾಡಬೇಕು ಅಂತ. ಈಗ ನಾನು ನಿಮ್ಗೊಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ನಿಮಗೆ ತಿಂಗಳಿಗೆ 10,000 ಖರ್ಚಿದೆ ಅಂತಂದರೆ, ಈಗ ಕೆಲವರು ರೆಂಟ್ ಕಟ್ತಾ ಇರ್ತಾರೆ, ಒಂದು 20,000 ಅನ್ಕೊಳ್ಳೋಣ. ನಿಮ್ಗೊಂದು 20,000 ಖರ್ಚಿದೆ ಅಂತಂದರೆ, ನೀವು ಕೆಲಸಕ್ಕೆ 3 ರಿಂದ 6 ತಿಂಗಳು ಹೋಗಿಲ್ಲ ಅಂದರೂ ಕೂಡ, ನೀವು 3 ರಿಂದ 6 ತಿಂಗಳು ಮನೇಲೇ ಇದ್ದರೂ ಕೂಡ ನೀವು ಯಾರ ಹತ್ರನೂ ಕೇಳೋ ಥರ ಇರಬಾರ್ದು. ಎಲ್ಲೂ ಕೂಡ ಲೋನು, ಕ್ರೆಡಿಟ್ ಕಾರ್ಡು ಇನ್ನೊಬ್ಬರ ಹತ್ರ ಈಸ್ಕೊಳ್ಳೋದು ಮಾಡೋದು ಈ ರೀತಿ ಇರಬಾರ್ದು. ಅಷ್ಟಾದರೂ ನೀವು ಸೇವ್ ಮಾಡಲೇಬೇಕು. ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿಗೆ 20,000 ತಿಂಗಳಿಗೆ ಖರ್ಚಿದೆ ಅಂದರೆ ಅವನು 1,20,000 ಮಿನಿಮಮ್ ಒಂದು 80,000 ಬ್ಯಾಂಕಲ್ಲೋ, ಮನೇಲೋ, FDಲೋ ಎಲ್ಲೋ ಒಂದು ಕಡೆ ಸೇಫಾಗಿ ಎತ್ತಿಟ್ಟಿರಬೇಕು. ಅದರಿಂದ ನಿಮ್ಗೆ ಏನೇ ಎಮರ್ಜೆನ್ಸಿ ಬಂದು ಕೆಲಸ ಹೋದ್ರು, ಮೆಡಿಕಲ್ ಎಕ್ಸ್ಪೆನ್ಸಸ್ ಬಂದರು, ಏನೇ ಆದರೂ ಕೂಡ 3 ರಿಂದ 6 ತಿಂಗಳು ನೀವು ಮನೇಲೇ ಕೂತಿದ್ರು ಕೂಡ ನಿಮಗೆ ಸ್ಟ್ರೆಸ್ ಆಗಲ್ಲ, ಬರ್ಡನ್ ಆಗಲ್ಲ. ಆ ಎಮರ್ಜೆನ್ಸಿ ಫಂಡ್ ಏನಿರುತ್ತೆ ಅದನ್ನು ಯುಟಿಲೈಸ್ ಮಾಡಿಕೊಂಡು ನೀವು ಕಾಮಾಗಿ ಲೈಫ್ನ ಲೀಡ್ ಮಾಡ್ಬೋದು. ಸೊ ನಿಮ್ಗೊಂದು ಐಡಿಯಾ ಬಂದಿರುತ್ತೆ, ಎಮರ್ಜೆನ್ಸಿ ಫಂಡ್ ಅಂದರೆ ನಾವು 10 ಲಕ್ಷನೇ ಇರಬೇಕು, 20 ಲಕ್ಷನೇ ಇರಬೇಕು ಅಂತೇನಿಲ್ಲ. ಅದಕ್ಕೆ ಬೇರೆ ಬೇರೆ ಇನ್ಶೂರೆನ್ಸು, ಪ್ಲಾನ್ಸು, ಇದು ಬೇರೆ ಬೇರೆ ಫಂಡ್ಸು, ಸೇವಿಂಗ್ಸ್ ಇರುತ್ತೆ. ಎಮರ್ಜೆನ್ಸಿ ಫಂಡ್ ಅಂದ್ರೇನು? ಎಮರ್ಜೆನ್ಸಿಗೆ ಖರ್ಚು ಬಂದಾಗ ನಾವು ಸೇಫ್ ಆಗೋಕ್ಕೆ ಇರುವಂಥ ಫಂಡೇ ಎಮರ್ಜೆನ್ಸಿ ಫಂಡ್. ಇದನ್ನು 3 ರಿಂದ 6 ತಿಂಗಳು ನಾವು ಮನೇಲೇ ಕೂತಿದ್ರು ಕೂಡ ನಮಗೆ ಎಷ್ಟು ಖರ್ಚು ನಾವು ಮಾಡ್ತೀವಿ, ನಮ್ಮದು ಲೈಫ್ ಎಕ್ಸ್ಪೆನ್ಸಸ್ ಏನಿದೆ ಅದ್ರ ಮೇಲೆ ನೀವು ಡಿಸೈಡ್ ಮಾಡಿಕೊಂಡು ನೀವು ಅದನ್ನು ಸೇವ್ ಮಾಡ್ಬೋದು. ಒಬ್ಬ ವ್ಯಕ್ತಿ 10,000 ಖರ್ಚು ಮಾಡ್ತಿದ್ರೆ 60,000 ಸೇವ್ ಮಾಡಿದ್ರೆ ಸಾಕು. 20,000 ಖರ್ಚು ಮಾಡ್ತಿದ್ರೆ 1,80,000 ಮಾಡ್ಬೋದು. ಅದೇ ಒಂದು 30,000 ಖರ್ಚಿದೆ ತಿಂಗಳಿಗೆ ಅಂದರೆ ಅವನು 1,80,000 ರೂಪಾಯಿ. ಸೊ ಈ ರೀತಿ ನಿಮ್ಮ ತಿಂಗಳ ಖರ್ಚನ್ನು ಡಿಸೈಡ್ ಮಾಡಿಕೊಂಡು ನೀವು ಎಷ್ಟು ಎಮರ್ಜೆನ್ಸಿ ಫಂಡ್ ಇಟ್ಕೊಳ್ಬೇಕು ಅಂದ್ಕೊತೀರ ಅಷ್ಟನ್ನು ಇಟ್ಕೊಳ್ಬೋದು. ಬಟ್ ಇಟ್ಕೊಳ್ಳೇಬೇಕು. ಈ ಎಮರ್ಜೆನ್ಸಿ ಫಂಡ್ನ ನೀವು ಒಟ್ಟಿಗೆ ಅರೇಂಜ್ ಮಾಡಿಬಿಡ್ಬೇಕು ಅಂತೇನಿಲ್ಲ. ನೀವು ದಿನಕ್ಕೆ 50 ರೂಪಾಯಿನೋ, ದಿನಕ್ಕೆ 100 ರೂಪಾಯಿನೋ, ದಿನಕ್ಕೆ 1,000 ರೂಪಾಯಿನೋ, ಅಥವಾ ತಿಂಗಳು ಒಟ್ಟಿಗೆ ಸ್ಯಾಲ್ರಿ ಬಂದಾಗ 5,000ನೋ 3,000ನೋ ಎತ್ತಿಟ್ಬಿಡ್ತಾರೆ. ಇಲ್ಲಿವರೆಗೂ ಅಂದರೆ ನಾನು ಹೇಳ್ದಂಗೆ 3 ರಿಂದ 6 ತಿಂಗಳು ನಿಮ್ಮ ಖರ್ಚೇನಿದೆ ಅಷ್ಟಾಗೋವರೆಗೂ ಕಾನ್ಸ್ಟೆಂಟಾಗಿ ಎಷ್ಟಾಗುತ್ತೆ ಅಷ್ಟು ಎತ್ತಿಡ್ತಾ ಇರಿ. ಎಮರ್ಜೆನ್ಸಿ ಫಂಡಿಂದ ಎಷ್ಟು ಅಡ್ವಾಂಟೇಜಸ್ ಇದೆ ಗೊತ್ತಾ? ನಾನು ಅವಾಗಲೇ ಹೇಳ್ದಂಗೆ, ಏನೋ ಎಮರ್ಜೆನ್ಸಿಯಾಗಿ ಖರ್ಚು ಬಂತು ಅಂದರೆ ನಾವು ಯಾರ ಹತ್ರನೂ ಕೇಳಬೇಕು ಅಂತೇನಿರಲ್ಲ, ನಮ್ಮ ಹತ್ರನೇ ಇರುತ್ತೆ, ಮನೇಲಿ ಇರುತ್ತೆ. ಆಟೋಮೆಟಿಕ್ಕಾಗಿ ನಾವು ಅದನ್ನೇ ಯುಟಿಲೈಸ್ ಮಾಡ್ಕೋಬೋದು. ಇಲ್ಲಾಂದರೆ ಟೈಮ್ಗೆ ಯಾರೋ ಕೊಡಲಿಲ್ಲ, ನಿಮ್ಮ ಫ್ರೆಂಡ್ನ ನಂಬಿರ್ತೀರ, ಹಿಂಗೆ ಏನಾರು ಎಮರ್ಜೆನ್ಸಿ ಆದಾಗ ಅವ್ನು ಕಾಲ್ ಮಾಡ್ತೀರಾ, ಅವ್ನು ಕೊಡ್ತಾನೆ ಅಂತ ನಂಬಿರ್ತೀರ, ಅವ್ನು ಕೊಡಲಿಲ್ಲ, ತಿರ್ಗಾವಾಗ ಎಲ್ಲರ ಹತ್ರ ಕೇಳ್ಕೊಬರ್ತಾ ಇರಬೇಕು, ಸಾಲ ಟ್ರೈ ಮಾಡಬೇಕು. ಅದು ಎಮರ್ಜೆನ್ಸಿ ಫಂಡ್ ಅಂತಿದ್ರೆ ನಿಮ್ಗೊಂದು ಧೈರ್ಯ ಇರುತ್ತೆ, ಒಂದು ಕಾನ್ಫಿಡೆನ್ಸ್ ಇರುತ್ತೆ, ಒಂದು ಮೆಂಟಲ್ ಪೀಸ್ ಅನ್ನೋದಿರುತ್ತೆ. ಒಂದು 50,000 ಮನೇಲಿ ಅಥವಾ 70,000 80,000 ಮನೇಲಿ ಇತ್ತು ಅಂದರೆ ಏನಾದರೂ ಕೂಡ ನನ್ನ ಹತ್ರ ಒಂದು ಬ್ಯಾಕಪ್ ಇದೆ ಅನ್ನೋದೊಂದು ಮೆಂಟಲ್ ಪೀಸ್ ಸಿಗುತ್ತೆ, ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ ನಮ್ಮಲ್ಲೇ.
ಅದಕ್ಕೋಸ್ಕರ ಎಮರ್ಜೆನ್ಸಿ ಫಂಡ್ ಅನ್ನೋದು ಎತ್ತಿಟ್ಟಿರ್ಬೇಕು. ತುಂಬ ಜನ ಎಮರ್ಜೆನ್ಸಿ ಫಂಡ್ನ ಸೇವ್ ಮಾಡಿ ಅದನ್ನು ಯುಟಿಲೈಸ್ ಮಾಡೋದ್ರಲ್ಲಿ ಮಿಸ್ಟೇಕ್ ಮಾಡ್ತಾರೆ. ಅಂದರೆ ಒಂದು 60-70 ಸಾವಿರ ಆಗಿದ ತಕ್ಷಣ ಟ್ರಿಪ್ ಹೋಗ್ಬಿಡೋದು, ಅಥವಾ ಮೊಬೈಲ್ ತೊಗೊಂಡ್ಬಿಡೋದು, ವಾಚ್ ತೊಗೊಳ್ಳೋದು, ಶೂಸ್ ತೊಗೊಳ್ಳೋದು, ಬಟ್ಟೆ ತೊಗೊಳ್ಳೋದು. ಇಲ್ಲ, ಎಮರ್ಜೆನ್ಸಿ ಫಂಡ್ ಏನಿದೆ ಅದು ಎಮರ್ಜೆನ್ಸಿ ಪರ್ಪಸ್ಗೆ ಮಾತ್ರ ಯೂಸ್ ಆಗಬೇಕು. ಅದನ್ನು ನೀಡ್ಸ್ ಮೇಲೆ ಯೂಸ್ ಆಗಬೇಕೇ ಹೊರತು ನಿಮ್ಮ ವಾಂಟ್ಸ್ ಮೇಲಲ್ಲ. ಸೊ ಎಮರ್ಜೆನ್ಸಿ ಫಂಡ್ನ ಖರ್ಚು ಮಾಡಬೇಕು ಅಂದರೂ ಕೂಡ ನೋಡ್ಕೊಂಡು ಖರ್ಚು ಮಾಡಿ. ಸೊ ಇವತ್ತಿಗೆ ಎಮರ್ಜೆನ್ಸಿ ಫಂಡ್ ಅಂದ್ರೇನು, ಅದರಿಂದ ನಮ್ಗೆ ಏನೇನು ಹೆಲ್ಪ್ ಆಗುತ್ತೆ, ಅದನ್ನು ಹೇಗೆ ಯುಟಿಲೈಸ್ ಮಾಡಬೇಕು ಅಂತ ತಿಳ್ಕೊಂಡಿದ್ದೀವಿ. ಅಪ್ಕಮಿಂಗ್ ವಿಡಿಯೋಸಲ್ಲಿ ನಿಮಗೆ ಡೀಟೇಲ್ ಆಗಿ ಇನ್ನೂ ಬೇರೆ ಬೇರೆ ವಿಷಯದ ಬಗ್ಗೆ ತಿಳಿಸ್ಕೊಡ್ತೀನಿ. ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.